ಲಾಕ್ಡೌನ್ ಟೈಮಲ್ಲಿ ನಾನು ಪ್ರದೀಪ್ ಅವರು ಒಂದಿಷ್ಟು ಊರ್ವಿ ಆದ್ಮೇಲೆ ಒಂದಿಷ್ಟು ಸ್ಟೋರೀಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಹ್ಮ್. ಆ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ರೇಡಿಯೋ ಸ್ಟೋರಿ ಅಂತ ಒಂದಿದ್ದು. ಸೊ ಆ ರೇಡಿಯೋ ಸ್ಟೋರಿ ಹೋಗೋಕ್ಕಿಂತ ಮುಂಚೆ ನಾವು ಮರ್ಫಿ ಟೌನ್ ಅಂತ ಒಂದು ಸಬ್ಜೆಕ್ಟ್ ಮಾಡಿದ್ವಿ. ಇದು ರಿಚ್ ಮತ್ತೆ ಪೂವರ್ ಮಧ್ಯೆ ಆಗುವಂತ ಒಂದು ಕಾನ್ಫ್ಲಿಕ್ಟ್. ಇಲ್ಲಿ ಮರ್ಫಿ ಟೌನ್ ಅಂತ ಒಂದು ಏರಿಯಾ ಇದೆಯಲ್ವಾ ಬೆಂಗಳೂರಲ್ಲಿ, ಸ್ಲಮ್ ಎಲ್ಲ ಇದೆ ಆ ಏರಿಯಾದಲ್ಲಿ. ಸೊ ಒಂದು ರಿಚ್ ಮತ್ತೆ ಪೂವರ್ ಮಧ್ಯೆ ಇರುವಂತ ಒಂದು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಆಗುವಂತ ಒಂದು ಕಾನ್ಫ್ಲಿಕ್ಟ್ ಮೇಲೆ ಒಂದು ಬಿಲ್ಡ್ ಆಗಿರುವಂತ ಸ್ಟೋರಿ ಮರ್ಫಿ ಟೌನ್ ಅಂತ ನಾವು ಕತೆ ಮಾಡಿದ್ವಿ. ನಾನು ಯೂಶಲಿ ಎನಿ ಸ್ಟೋರಿ ಇನ್ಕ್ಲೂಡಿಂಗ್ ರಾಂಚಿ ಆಗಲಿ ಯಾವುದೇ ಸ್ಟೋರಿ ನಾನು ಮಾಡಿದ್ರು ನನ್ನ ಕವಿತನ್ಗೆ ಯೂಶಲಿ ನರೇಟ್ ಮಾಡ್ತೀನಿ. ಅವಳಿಗೆ ಒಂದು ಹೆಸರು ನೆನಪಲ್ಲಿ ಇರಲ್ಲ, ಒಂದಿಷ್ಟು ಮರು ಇದೆ ಹೆಸರು. ಸೊ ನಾನು ಅದೆಲ್ಲ ಮುಗ್ದಾದ್ಮೇಲೆ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಟೈಮಲ್ಲಿ ನಾನು ಪ್ರದೀಪ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಒಂದು ಸ್ಟೋರಿ ಮಾಡ್ತಾ ಇದ್ದೆ. ಈ ತರ ರೇಡಿಯೋ ಅಂತ ಸ್ಟೋರಿ ಸ್ಟಾರ್ಟ್ ಮಾಡಿದೆ. ನರೇಟ್ ಮಾಡ್ತಾ ಮಾಡ್ತಾ ದಿಸ್ ಇಸ್ ಸಮಥಿಂಗ್ ದಟ್ ಯು ಆರ್ ಟಾಕಿಂಗ್ ಅಬೌಟ್ ಮರ್ಫಿ ಟೌನ್ ಅಂತ ಕೇಳಿದ್ವಿ. ಮರ್ಫಿ ಚೆನ್ನಾಗಿದೆ ಅಲ್ವಾ ಟೈಟ್ಲ್ ಅಂತ. ಆವಾಗಲೇ ನಂಗೆ ಫ್ಲಾಶ್ ಆಯಿತು. ಇಮಿಡಿಯೇಟ್ಲಿ ಪ್ರದೀಪ್ ಸರ್ಗೆ ಹೇಳಿದೆ, ಸರ್ ಮರ್ಫಿ ಅಂತ ಹೇಳೋಣ, ಸ್ವಲ್ಪ ಮ್ಯೂಸಿಕಲ್ ಆಗಿದೆ, ಸೌಂಡಿಂಗು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಔಟ್ಲೈನ್ ಏನಿತ್ತು, ಲಾಕ್ಡೌನ್ ಟೈಮಲ್ಲಿ ಈ ಫ್ರೀ ಅವರ್ಸ್ ಅಂತ ಏನಿತ್ತು ಗೊತ್ತಾ, ಬೆಳಿಗ್ಗೆ 6 to 8 ಅಂತ ಇತ್ತಲ್ವ, ಆ ಟೈಮಲ್ಲಿ ಪ್ರದೀಪ್ ಸರ್ ನನ್ನ ಮನೆ ಮೇಲೆ ಒಂದು ರೂಮ್, ನನ್ನ ಮನೆ ಎಲ್ಲ ಶಿಫ್ಟ್ ಆಗಿತ್ತು ಅವಾಗ, 2 BHK ಎಲ್ಲ ಇತ್ತು ನನ್ನ ಹತ್ರ. ಸೊ 1 ರೂಮ್ ಕಿಚನಲ್ಲಿ ನಾವು ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಕಂಪ್ಲೀಟ್ ಕತೆ, ಪ್ರೊಡ್ಯೂಸರ್ ಇರಲಿಲ್ಲ, ಇನ್ವೆಸ್ಟರ್ ಇಲ್ಲ, ಯಾರೂ ಇರಲಿಲ್ಲ. ಸೊ ಕತೆ ಕಂಪ್ಲೀಟ್ ಆದಮೇಲೆ ಒಂದು ಪಿಚ್ ಡೆಕ್ನ ರೆಡಿ ಮಾಡಿದ್ವಿ. ಪಿಚ್ ಡೆಕ್ ರೆಡಿ ಮಾಡಿ ಒಂದಿಷ್ಟು ಪ್ರೊಡ್ಯೂಸರ್ಗೆ ಆಕ್ಚುಲಿ ಕನೆಕ್ಟ್ ಮಾಡೋಣ ಅಂದರೆ ಇಟ್ ವಾಸ್ ಲಾಕ್ಡೌನ್. ಫಸ್ಟ್ ಆಫ್ ಆಲ್ ಲೈಫೇ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಈ ಕತೆ ಕೇಳ್ಕೊಂಡೆ ಅದ್ರ ಮೇಲೆ ಸಿನಿಮಾನ. ಸೊ ಹಂಗಿದ್ದಾಗ ಒಂದಿಷ್ಟು ರಾಂಚಿ ಮತ್ತೆ ಉಳಿದಿದ್ದ ಸಿನಿಮಾಗಳಿಂದ ನನಗೆ ಒಂದು ಅಮೆಝಾನ್ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲ ಕಂಟೆಂಟ್ ಅಕ್ವಿಸಿಷನ್ ಗ್ರೂಪ್ಸ್ ಅಂತ ಏನಿರ್ತಾರೆ ಅವ್ರ ಜೊತೆಗೆ ಇರುವಂಥ ಕನೆಕ್ಟಿಂದ ನಾನು ಅವರಿಗೆ ಮೇಲ್ ಹಾಕಿ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲಿಟ್ರಲಿ ಅವ್ರು ಹೇಳಿದಿಷ್ಟೇ, ಅಪ್ ಕನ್ನಡ ಮೇ ಕ್ಯೂ ಕರ್ ರೇ ಹೋ, ಹಿಂದಿ ಮೇ ಕೀಜಿಯೇ ಅಂತ ಹೇಳ್ಬಿಟ್ಟು. ನನಗೆ ನನ್ನ ಲೈಫಲ್ಲಿ ಗೊತ್ತಿರೋ ಹಿಂದಿ ಅದ್ರಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಏನೋ ಮಾಡ್ಬೇಕಲ್ವ ಇವಾಗ ಆಸ್ ಅನ್ ಆಕ್ಟರ್ ಆಗಿ. ಕನ್ನಡದಲ್ಲೇ ಮಾಡ್ಬೇಕಂತಾನೆ ಆಸೆ, ಕನ್ನಡದಲ್ಲೇ ಬರ್ದಿದ್ದೀನಿ ನಾನು, ಬಟ್ ಮಾಡ್ಬೇಕಂತ ಇದೆ ಅಲ್ವಾ. ಸೊ ಓಕೆ ನೋಡೋಣ, ಸುಮ್ಮನೆ ಸ್ಕ್ರೀನ್ ಪ್ಲೇ ಬರೆಯೋಣ, ಪಿಚ್ ಡೆಕ್ ಕೊಡೋಣ. ಆಮೇಲೆ ಹೇಳಿದಂಗೆ ಇದು ಬಾಂಬೆಯಿಂದ ಕಂಟೆಂಟ್ ಅಕ್ವಿಸಿಷನ್ ಒಂದು ಟೀಮಿಂದ ಆಯ್ತಾ. ಸೊ ಬಿಕಾಸ್ ಆವಾಗಲೇ ಕನ್ನಡ ಮಾರ್ಕೆಟು ಅದು ಇದಂತ ಮಾತುಕತೆ ಸ್ಟಾರ್ಟ್ ಆಗಿತ್ತು ಆಯ್ತಾ. ಆ್ಯಂಡ್ ದೆನ್ ಸೋಮಣ್ಣ ಅಂತ ಒಬ್ರು ಪ್ರೊಡ್ಯೂಸರ್ ಬಗ್ಗೆ, ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರ್, ಅವರು ತುಂಬಾ ಸತಿ ಹೇಳ್ತಾ ಇದ್ರು, ಇಲ್ಲ ಸರ್ ಅವ್ರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಸಖತ್ತಾಗಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಆ ದೇವ್ಗೆ ನನ್ನ ಮೇಲೆ ಒಂದು ಏನು ಗುಡ್ ವಿಲ್ ಇತ್ತಂದ್ರೆ, ದೇವು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದು ಫಸ್ಟ್ ಟೈಮ್ ರಾಂಚಿಯಲ್ಲೇನೆ ಆಯ್ತಾ. ಆ್ಯಂಡ್ ಅವನು ಆಕ್ಚುಲಿ ಇವರು ರಾಂಚಿ ಹೋಗಿ ಶೂಟ್ ಮಾಡಬೇಕಾದ್ರೆ ಎಲ್ಲ ಆಕ್ಟರ್ಸು ಮೇನ್ ಟೆಕ್ನಿಷಿಯನ್ಸ್ ಅವರಿಗೆಲ್ಲ ಫ್ಲೈಟ್ ಹಾಕಿದ್ರು, ಉಳಿದವರಿಗೆಲ್ಲ ಏನೋ ಇದು ಟ್ರೈನ್ ಅಂತ ಹೇಳ್ತಾ ಇದ್ರು. ಆಬ್ವಿಯಸ್ಲಿ ಲಾಜಿಸ್ಟಿಕ್ಸ್ ಕಾಸ್ಟ್ ಎಲ್ಲ ಇದು ಮಾಡೋಕ್ಕೆ. ನಾನು ಹೇಳಿದೆ ಬೇಡ, ಪ್ರೊಡಕ್ಷನ್ ಮ್ಯಾನೇಜರ್ ಬರಲೇಬೇಕು, ಬರಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಹೇಳಿದ್ದೆ. ಸೊ ಅವನಿಗೇನು ಗುಡ್ ವಿಲ್ ಅಂದರೆ, ನನ್ನಿಂದ ಅವ್ನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿ ಬಟ್ ನಾನು ಅದನ್ನು ಯೋಚನೆನೂ ಮಾಡಿರಲಿಲ್ಲ. ನಾನು ಐ ವಾಸ್ ಲೈಕ್ ಓಕೆ ಫೈನ್ ಬನ್ನಿ ಅಂತ ಹೇಳ್ಬಿಟ್ಟು ಮಾಡಿದ್ದೆ ನಾನು. ಸೊ ಆ ಗುಡ್ ವಿಲ್ ಇಂದ ಇವನು ಯೂಶಲಿ ನನ್ನ ಜೊತೆ ಟಚಲ್ಲಿ ಇದ್ನಲ್ಲ, ಅವ್ನು ಹೇಳ್ತಾ ಇದ್ದ, ಇಲ್ಲ ಸೋಮಣ್ಣ ಅವರು ಸಖತ್ತಾಗಿದ್ದಾರೆ ಪ್ರೊಡ್ಯೂಸರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನು ದೇವ್ ನೀನು ಹೇಳ್ತಾ ಇರ್ತೀಯ ಬರೀ, ನಮಗೆ ಕನೆಕ್ಷನ್ ಕೊಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೇಳ್ತಾ ಇದ್ದೆ ಅವನಿಗೆ. ಸರಿ ಬನ್ನಿ ಸರ್ ಇವತ್ತೇ ಹೋಗೋಣ ಸರ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. June 21st, 2020. I am very good with dates because of some monumental things happen in these time. ಹೋದೆ, ಸೋಮಣ್ಣ ತ್ರಿವಿಕ್ರಮ ಪ್ರೊಡಕ್ಷನ್ ಇದ್ರು. ತ್ರಿವಿಕ್ರಮ ದೊಡ್ಡ ಬಜೆಟ್ ಸಿನಿಮಾ, ನಮ್ಮ ಬಜೆಟ್ ತುಂಬಾ ಚಿಕ್ಕದು. ಮರ್ಫಿ ಬಜೆಟ್ ವಾಸ್ ವೆರಿ ಲೆಸ್ ಆಯ್ತಾ. ಸೊ ಈ ಥರ ನರೇಷನ್ ಆಯಿತು. ನರೇಷನ್ ಆದಮೇಲೆ ನನ್ನ ನೋಡಿದ್ರು, ನೀವು ಯಾರು, ನೀವು ಡೈರೆಕ್ಟ್ರು, ಇವ್ರು ಯಾರು, ಇವ್ರು ನನ್ನ ಫ್ರೆಂಡು, ಇವ್ರು ನಮ್ಮ ಸಿನಿಮಾ. ಓಕೆ ಫ್ರೆಂಡ್ಶಿಪ್ಪೇ ಮುಖ್ಯ ಇಂಡಸ್ಟ್ರಿಯಲ್ಲಿ, ಹಂಗೆ ಹಿಂಗೆ ಹೇಳ್ತಾ ಏನೋ ಒಂದು ಬೋಧನೆ ಕೊಟ್ಟರು. ನರೇಷನ್ ಆಯಿತು. ನರೇಷನ್ ಆದಮೇಲೆ ವಿದಿನ್ ಹಾಫ್ ಆನ್ ಅವರ್ ನಾವು ಹೊರಟ್ವಿ ಅಲ್ಲಿಂದ. ಬ್ಲ್ಯಾಂಕ್ ಇತ್ತು ಅವ್ರ ಮುಖ, ಅಂದರೆ ಏನು ಎಕ್ಸೈಟ್ಮೆಂಟಲ್ಲಿ ಏನಿರಲಿಲ್ಲ. ಹಾಫ್ ಆನ್ ಅವರ್ ಆದಮೇಲೆ ಕಾಲ್ ಮಾಡಿದಾಗ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಸಖತ್ತಾಗಿದೆ ಪ್ರದೀಪ್ ಪ್ರಭು, ಮಾಡಿ ಧೈರ್ಯವಾಗಿರಿ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ ಕನ್ನಡ ಪ್ರೊಡ್ಯೂಸರ್ ಸಿಕ್ಕಿದ್ರು, ನಮ್ಮ ಸಿನಿಮಾನ ನಾವು ಕನ್ನಡದಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟಲ್ಲಿ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ, ಫಾರ್ ಎ ಮಾನ್ಯುಮೆಂಟಲ್ ರೀಸನ್ ನೌ ಫಾರ್ ಅಸ್, ನಾನು ಪ್ರದೀಪ್ ಕಿರ್ಚಾಡಿದ್ದೀವಿ ಕಾರಲ್ಲಿ. ಹೌದಾ? ಕಿರ್ಚಾಡಿದ್ದೀವಿ. ಫೋಕ್ಸ್ ವ್ಯಾಗನ್ ಪೋಲೋ ಇತ್ತು ಅವ್ರ ಹತ್ರ, ಕಿರ್ಚಾಡಿದ್ದೀವಿ. ಬಿಕಾಸ್ ಒಂದು ಇಂಡಸ್ಟ್ರಿಗೆ ಬಂದು 4 ವರ್ಷ, ಅವ್ರದ್ದು ಊರ್ವಿ ಫಸ್ಟ್ ಸಿನಿಮಾ, ನಂದು ಊರ್ವಿ ಫಸ್ಟ್ ಸಿನಿಮಾ, 4 ವರ್ಷ ಆಗಿತ್ತು. ಮಣ್ಣೋತಿದ್ದೀರಿ ಲಿಟ್ರಲಿ. ಹಾ,
ಅದು ಆ ಟೈಮಲ್ಲಿ ಆಯ್ತು ನೋಡಿ, ಬಿಕಾಸ್ ಎಲ್ಲ ಡೋರ್ ಎಲ್ಲ ಕ್ಲೋಸ್ ಆಗಿತ್ತು. ಆ ಟೈಮಲ್ಲಿ ಆಯ್ತಲ್ಲ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಿರ್ಚಾಡಿದ್ವಿ ಕಾರಲ್ಲಿ. ಓಕೆ ಡನ್, ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆದ್ರೂ ಲಾಕ್ಡೌನ್ ಮುಗಿಯಲ್ವೇ. ಲಾಕ್ಡೌನ್ ಹೋಗ್ತಾನೆ ಇತ್ತು. ಲಾಕ್ಡೌನ್ ಅಲ್ಲೇ ನಿಮ್ಗೆ ಪ್ರಾಮಿಸ್ ಮಾಡಿದ್ರು. ಹೌದು. ಬಿಕಾಸ್ ಅವರಿಗೆ ನಾವು ಒಂದು ಪಿಚ್ ಡೆಕ್ ಆ ಥರ ರೆಡಿ ಮಾಡಿದ್ದೆ. ಬಿಕಾಸ್ ಐ ಆಮ್ ಫ್ರಮ್ ಅ ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್. ನಂಗೆ ಎಲ್ಲ ಮಾಡಿ ಪ್ರೆಸೆಂಟೇಷನ್ ಎಲ್ಲ ಮಾಡಿ ಹ್ಯಾಬಿಟ್ ಇತ್ತು. ಆ್ಯಂಡ್ ಪ್ರದೀಪ್ ಆಲ್ಸೋ ಈಸ್ ವೆರಿ ಗುಡ್. ಸೊ ನಮ್ಮ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ನೀಟಾಗಿ ಪಿಚ್ ಡೆಕ್ ರೆಡಿ ಮಾಡಿದ್ವಿ. ಆ್ಯಂಡ್ ಬಜೆಟು ಕೊಟ್ಬಿಟ್ವಿ, 1,33,00,000 ಅಂತ ಹೇಳ್ಬಿಟ್ಟು ಬಜೆಟು ಕೊಟ್ಬಿಟ್ವಿ. ಸೊ ದಿಸ್ ಇಸ್ ದ ಬಜೆಟ್. ಆ್ಯಂಡ್ ಈ ವಾಸ್ ಲೈಕ್, ನಾನು ಆಲ್ಮೋಸ್ಟ್ 10% ಆಫ್ ವಾಟ್ ಐ ಆಮ್ ಡೂಯಿಂಗ್ ಫಾರ್ ತ್ರಿವಿಕ್ರಮ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಮರ್ಫಿ ಜರ್ನಿ ಸ್ಟಾರ್ಟ್ ಆಯಿತು. ಮರ್ಫಿ ಜರ್ನಿ ಮಾಡಬೇಕಾದ್ರೆ ಒಂದು ಸಿನಿಮಾಗಳು ಫುಲ್ ಸ್ಟಾಪ್ ಆಗಿದೆ ತಗೊಳ್ಳುವಂಥದ್ದು. ಹೌದು. ಸೊ ಸಿನಿಮಾಗಳು ಸ್ಟಾಪ್ ಆಗಿದೆ. ನನ್ನ ದೊಡ್ಡ ಮಗಳು, ಅವಳು ಹುಟ್ಟಿದ್ಲು ಆ ಟೈಮಲ್ಲಿ 2017 ಸಿನಿಮಾ ಎಂಟರ್ ಆಗಿದ್ದು 2017, ನನ್ನ ಮಗಳು ಹುಟ್ಟಿದ್ದು 2017. ಸೊ ಆ ರೆಸ್ಪಾನ್ಸಿಬಿಲಿಟಿನೂ ಇತ್ತು. 20 ಸಿನಿಮಾಗಳು ಕಮ್ಮಿ ಆಗಿದೆ ಆಬ್ವಿಯಸ್ಲಿ, ಕೆಲಸಗಳು ಕಮ್ಮಿ ಆಗಿದೆ ಆಬ್ವಿಯಸ್ಲಿ. ಎರಡನೇ ಮಗುನೂ ಆಗಿತ್ತು. ಇಲ್ಲ, ಎರಡನೇ ಮಗು 2021 ಆಯಿತು. ಸೊ ಲಾಕ್ಡೌನ್ ಎಲ್ಲ ಮುಗೀತು. ಲಾಕ್ಡೌನ್ ಎಲ್ಲ ಮುಗ್ದಾದ್ಮೇಲೆ ವಿ ವರ್ ರೆಡಿ ಟು ಗೋ ಫಾರ್ ದ ಸ್ಕೆಡ್ಯೂಲ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದಾಗ ಒಂದು ಸ್ಕೆಡ್ಯೂಲ್ ಏಪ್ರಿಲ್ 2021 ಆಯಿತು. ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಕಷ್ಟ ಆಯ್ತು. ಏನಂದರೆ ನನಗೆ ಟ್ವಿನ್ಸ್ ಹುಡ್ತಾ ಇತ್ತು ಆವಾಗ. ಕರೆಕ್ಟ್. ಸೊ ಮಾರ್ಚ್ 10th ನನಗೆ ಟ್ವಿನ್ಸ್ ಹುಟ್ಟಿದ್ರು. ಆ್ಯಂಡ್ ಏಪ್ರಿಲ್ 2 ವಿ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ ಮರ್ಫಿ, ಒಂದು ಸ್ಕೆಡ್ಯೂಲ್. ಅದಕ್ಕಿಂತ ಮುಂಚೆ 1.5 ವರ್ಷ ಆಲ್ಮೋಸ್ಟ್ 18 ವರ್ಷನ್ಸ್ ಆಫ್ ಸ್ಕ್ರಿಪ್ಟ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ವಿ ವರ್ ಗುಡ್ ಟು ಗೋ. ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಒಂದು ಸ್ಕೆಡ್ಯೂಲ್ ಮುಗೀತು 15 ದಿನದ್ದು. ಸೇಂಟ್ ಲೂಷಿಯಸ್ ಕಾಲೇಜಲ್ಲೇ, ನಾನು ಓದಿರೋ ಕಾಲೇಜಲ್ಲೇ ನನಗೆ ಶೂಟಿಂಗ್ ಮಾಡೋದು ಪರ್ಮಿಷನ್. ಅಂದರೆ ನಾವು ಅಲ್ಲಿ ಅದು ಸಂಕ್ಷಿಪ್ತವಾಗಿ ಏನೇನು ಸೀನ್ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನು ನಮ್ಮ ಕಾಲೇಜಿಗೆ ಯಾವುದೇ ಥರದ್ದು ಒಂದು ಡ್ಯಾಮೇಜ್ ಆಗದೆ ಇರುವಂಗೆ ಒಂದು ಲೆಟರ್, ಒಂದು ಪ್ರೆಸೆಂಟೇಷನ್ ಅನ್ನು ಮಾಡಿ ನನ್ನ ರೆಕ್ಟರ್ಗೆ ಕೊಟ್ಟೆ ಅಲ್ಲಿ. ಆ್ಯಂಡ್ ಹಿ ವಾಸ್ ಆಲ್ಸೋ ಮೋರ್ ದೆನ್ ಹ್ಯಾಪಿ ಬಿಕಾಸ್ ಹಿ ವಾಸ್ ಇನ್ಕ್ಲೈನ್ ಟುವರ್ಡ್ಸ್ ಆರ್ಟ್ ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ ಆಗಿರೋದ್ರಿಂದ ವಿ ಗಾಟ್ ದಟ್ ಅಪಾರ್ಚುನಿಟಿ ಟು ಶೂಟ್ ಇನ್ ಸೇಂಟ್ ಲೂಷಿಯಸ್ ಕಾಲೇಜ್. ಸೊ ಅಲ್ಲಿ ಒಂದು ಸ್ಕೆಡ್ಯೂಲ್ ಮುಗೀತು. ಒಂದು ಸ್ಕೆಡ್ಯೂಲ್ ಮುಗಿದು 3 ದಿನಕ್ಕೆ ಸೆಕೆಂಡ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಓಕೆ, ಸಿನಿಮಾ ಸಿಕ್ಕಿದ್ದೇ ಕಷ್ಟ. ಸಿನಿಮಾ ಸಿಕ್ಕಿ ಆದ್ಮೇಲೆ ಮಾಡಿದ್ದೇ ಕಷ್ಟ. ಓಕೆ ಹರ್ಡಲ್ಸ್ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಅವಾಗ ನನ್ನ ಲೈಫ್ ಯಾವತ್ತೂ ಸ್ಮೂತ್ ಆಗಿರಲ್ಲ. ಇದು ಹಿಂಗೆ ನಾನು ರೆಡಿ ಆಗಿದ್ದೆ ನಾನು ಅವಾಗ. ಬಟ್ ಒಂದೇನಂದ್ರೆ, ಒಂದು ವಿಷನ್ ಅಂತ ಕೆಲವೊಂದ್ಸತಿ ಏನು ಹೇಳ್ತೀವಿ, ಅದು ವಿಷನ್ ಅನ್ನ ಕರೆಕ್ಟಾಗಿ ಹಿಡ್ಕೊಂಡಿದ್ದೆ. ಇದು ಮಾಡ್ಲೇಬೇಕಂತ ಹೇಳ್ಬಿಟ್ಟು ನಾನಾಗ್ಲಿ ಪ್ರದೀಪ್ ಆಗ್ಲಿ ಪಕ್ಕ ಇದ್ವಿ ಇದಕ್ಕೆ. ಒಂದು ಲಾಕ್ಡೌನ್ ಆದ್ಮೇಲೆ 3 ತಿಂಗಳು ಹೋಯ್ತದ ಲಾಕ್ಡೌನ್, ದೊಡ್ಡ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್. ಅಂಡ್ ಇಟ್ ವಾಸ್ ಮೋರ್ ಡೆಡ್ಲಿ ಅಂಡ್ ಟಾರ್ಚರಸ್ ಆಗಿತ್ತು. ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳ್ಬಿಟ್ಟು. ಅಂಡ್ ಸಿನಿಮಾ ಇಂಡಸ್ಟ್ರಿ ಹೆಂಗಂದ್ರೆ ಎನಿ ಟೈಮ್ ಏನ್ ಬೇಕಾದ್ರೆ ಆಗ್ಬೋದು. ಒಂದು ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಿಬಿಟ್ಟು ಸಿನಿಮಾ ಸ್ಟಾಪ್ ಆಗ್ಬೋದು. ಸಿನಿಮಾ ನಾಳೆ ರಿಲೀಸ್ ಇದ್ರೂ ಇವತ್ತು ರಿಲೀಸ್ ಆಗದೇನು ಅದು ಸಿನಿಮಾ ಡಬ್ಬಿಯಲ್ಲಿ ಇರ್ಬೋದು. ಏನ್ ಬೇಕಾದ್ರೆ ಆಗ್ಬೋದು. ಎಲ್ಲಾ ತರದ್ದು ಮೆಂಟಲ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಯ್ತು ನಮ್ಗೆ ಅಲ್ಲಿ. ಆ್ಯಂಡ್ ಫಿನಾನ್ಷಿಯಲಿ ಸ್ಟಾರ್ಟೆಡ್ ಗೆಟಿಂಗ್ ವೆರಿ ವೀಕ್. ಎಲ್ಲರೂ ವೀಕ್ ಇದ್ರು ಆವಾಗ, ಕೆಲಸಗಳಿಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತಾ ಬಿಕಾಸ್ ಮೈ ವೈಫ್ ವಾಸ್ ಅರ್ನಿಂಗ್, ಐ ಡಿಂಟ್ ಹ್ಯಾವ್ ಎನಿ ಸೋರ್ಸ್ ಆಫ್ ಇನ್ಕಮ್. ವೈಫ್ ವಾಸ್ ಅರ್ನಿಂಗ್ ಅಂದ್ರೆ ಏನು, ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲಿ 3 ಮಕ್ಕಳು, ಇವಾಗ ತಾನೇ 2 ಹುಟ್ಟಿದ್ದಾರೆ, ಒಂದು 3.5 ವರ್ಷದ್ದು. ಅವ್ರು ಕೆಲಸ ಬಿಟ್ಬಿಟ್ಟಿದ್ರು? ಇಲ್ಲ, ಕೆಲಸ ಬಿಟ್ಟಿಲ್ಲ. ಶಿ ವಾಸ್ ಇನ್ ಮೆಟರ್ನಿಟಿ ಲೀವ್. 6-7 ತಿಂಗಳದ್ದು ಮೆಟರ್ನಿಟಿ ಲೀವ್ ಅಂತ ಏನು ಸಿಗುತ್ತೆ ಅದಿತ್ತು. ಮ್ಯಾನೇಜ್ ಆಗ್ತಾ ಇತ್ತು, ಶೋ ಮ್ಯಾನೇಜ್ ಮಾಡ್ತಾ ಇದ್ವಿ. ನನ್ನ ತಂದೆ ತಾಯಿ ಎಲ್ಲ ಇಲ್ಲೇ ಬಂದಿದ್ರು. ಡ್ಯೂರಿಂಗ್ ಲಾಕ್ಡೌನ್ ಟೈಮಲ್ಲಿ ನನ್ನ ತಂದೆನ ಇಲ್ಲೇ ಕರ್ಸ್ಕೊಂಡೆ. ಅವ್ರದ್ದು ಏನು ಬಿಸ್ನೆಸ್ ಇತ್ತು, ಅವ್ರು ಮೋಸ್ಟ್ ಎಲ್ಲ ಎಂಡ್ ಆಗಿತ್ತು ಅಲ್ಲಿ, ಇಲ್ಲೇ ಕರ್ಸ್ಕೊಂಡೆ. ಇಲ್ಲೇ ದೇ ಸ್ಟಾರ್ಟೆಡ್ ಡೂಯಿಂಗ್ ಎವ್ರಿಥಿಂಗ್. ಸೊ ಆಸ್ ಎ ಫ್ಯಾಮಿಲಿ ಸಾಲಿಡ್ ಇತ್ತು ಇಲ್ಲಿ. ಅಪ್ಪ ಅಮ್ಮ ಮಕ್ಕಳು ನಾನು ಎಲ್ಲ ಇತ್ತು. ನನ್ನ ಮನೆ ಮೇಲೆ ಮರ್ಫಿ ಸಿನಿಮಾದ್ ನಡೀತಾ ಇತ್ತು. ಸೊ ಕರಿಯರ್ ಆಲ್ಸೋ ವಾಸ್ ದೇ. ಫಾರ್ ಬ್ಯಾಲೆನ್ಸಿಂಗ್ ದ ಹೌಸ್, ಕವಿತಾ ವಾಸ್ ಅರ್ನಿಂಗ್. ಇಲ್ಲಿ ಅಲ್ಲಿ ಮರ್ಫಿ ಒಂದು ಕಾಂಪೌಂಡ್ ಅಲ್ಲಿ ಎಲ್ಲ ಆಗ್ತಾ ಇತ್ತು. ಅಂಡ್ ಮರ್ಫಿಯಿಂದ ಒಂದು ಸಣ್ಣ ಅಡ್ವಾನ್ಸ್ ಸಿಕ್ಕಿರುವಂಥದ್ದು ಅದೆಲ್ಲ ಮುಂದೆ ಹೋಗ್ತಾ ಇತ್ತು ಲೈಫ್. ಬಟ್ ಲಾಕ್ಡೌನ್ ವಾಸ್ ಟ್ರಬಲಿಂಗ್ ಅಸ್ ಅ ಲಾಟ್. ಸೊ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಮುಗಿಸಿ ನೆಕ್ಸ್ಟ್ ಓಪನ್ ಮಾಡಬೇಕಾದ್ರೆ ನಮಗೆ ಸೀಸನಲ್ ಇಶ್ಯೂ ಬಂತು. ಬಿಕಾಸ್ ನಾವು ಶೂಟ್ ಮಾಡಿರುವಂಥದ್ದು ಬೇರೆ ಸೀಸನಲ್ಲಿ. ಕರೆಕ್ಟ್.
ಸೊ ಇವಾಗ ಮಳೆಗಾಲ ಬಂದಿದ್ರೆ ಹೆಂಗೆ, ಆ ಥರದ್ದೆಲ್ಲ ಕ್ವಶನ್ ಬಂತು. ಆ್ಯಂಡ್ ದತ್ತಣ್ಣ ಸರ್ ಇದ್ರು. ದತ್ತಣ್ಣ ಸರ್ದು ಆಲ್ರೆಡಿ ಕಂಟಿನ್ಯೂಟಿ, ಅವ್ರು ಬೇರೆ ಸಿನಿಮಾ ಮಾಡ್ತಾ ಇದ್ರು. ಹಾಗೆ ಅವ್ರು ಬೇರೆ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಲುಕ್ ಚೇಂಜ್ ಅದೆಲ್ಲ ಇತ್ತು. ಸೊ ವಿ ಹ್ಯಾಡ್ ಟು ವೆಯ್ಟ್ ಫಾರ್ ಸಮ್ ಟೈಮ್. ಆಗಸ್ಟ್ ಸೆಪ್ಟೆಂಬರಲ್ಲಿ ಇಟ್ ವಾಸ್ ಗುಡ್ ಟು ಗೋ ವಿತ್ ಆಲ್ ದ ಸರ್ಟಿಫಿಕೇಟ್, ಕೋವಿಡ್ ಸರ್ಟಿಫಿಕೇಟ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಸಂಕ್ಷಿಪ್ತವಾಗಿ ಒಂದು ಪಕ್ಕಾ ಸ್ಕೆಡ್ಯೂಲನ್ನೆಲ್ಲ ಹಾಕಿಬಿಟ್ಟು ಹೋದ್ವಿ ಶೂಟ್ ಮಾಡೋಕ್ಕೆ. ಅಲ್ಲಿ ಗೋವಾದಲ್ಲಿ ಒಂದು 33 ಡೇಸ್ ಶೂಟ್ ಆಯಿತು. ಒಂದು ಸ್ಕೆಡ್ಯೂಲ್ ಒಂದು ಸ್ಕೆಡ್ಯೂಲ್, ಸ್ಟ್ರೈಟ್ ಸ್ಕೆಡ್ಯೂಲ್. 45 ಡೇಸ್ ನಾನು ಗೋವಾದಲ್ಲೇ ಇದ್ದೆ. ಇಲ್ಲಿ ಬಿಕಾಸ್ ಇಟ್ ವಾಸ್ ಟ್ವಿನ್ಸ್, ಇಟ್ ವಾಸ್ ವೆರಿ ವೆರಿ ಡೆಲಿಕೇಟ್ Yeah. ಮನೆಯಲ್ಲಿ. ಬಟ್ ಅಪ್ಪ ಅಮ್ಮ ಇದ್ರು ಅಂತ ಸ್ವಲ್ಪ ಅಪ್ಪ ಅಮ್ಮ ಧೈರ್ಯ ಇತ್ತು, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಬ್ಯಾಲೆನ್ಸ್ ದಟ್ ಸ್ಪೇಸ್. ಬಟ್ ಮುಂದೆ ಬರ್ತಾ ಹೋದೆ. ಅದು ಏನಾಗುತ್ತೆ ಅಂದರೆ ಕೆಲವೊಂದ್ಸತಿ ಲೈಫಲ್ಲಿ ಯಾವುದು ಅಂದ್ಕೊಂಡಿರೋ ಥರ ಆಗಲ್ಲ. ನಿಜ. ಇದು 100%. ಬಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೈ ಬಿಡೋಕ್ಕೂ ಆಗಲ್ಲ. ಯಾಕಂದ್ರೆ ನಾವು ಅದನ್ನ ಜವಾಬ್ದಾರಿನ ಗೊತ್ತೋ ಗೊತ್ತಿಲ್ದೇನೋ ನಾವು ತಗೊಂಡಿದ್ದೀವಿ, ಇಲ್ಲ ನಮ್ಮ ತಲೆ ಮೇಲೆ ಬಿದ್ದಿದೆ ಇವಾಗ. ಹಂಗಿದ್ಮೇಲೆ there is no point in running away, or there is no point in cribbing about it. I had to do it, and I was happily doing it. And maybe ಆ ಬ್ಯಾಲೆನ್ಸ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರೋದ್ರಿಂದಾನೇ ನನಗೆ ಇಲ್ಲಿ ಸ್ಟೆಬಿಲಿಟಿ ಕೊಡ್ತಾ ಹೋಯ್ತು. ಇಲ್ಲಿ ನಂಗೆ ಏನು ಬೇಕು ಅದನ್ನು ಮಾಡೋಕ್ಕೆ ನನಗೆ ಸ್ಫೂರ್ತಿ ಸಿಗ್ತಾ ಹೋಯ್ತು, ಆ್ಯಂಡ್ ಮುಂದೆ ಹೋಗ್ತಾ ಹೋಯ್ತು. ಆ್ಯಂಡ್ ಸೆಕೆಂಡ್ ಸ್ಕೆಡ್ಯೂಲ್ ಮುಗೀತು. ಸೆಕೆಂಡ್ ಸ್ಕೆಡ್ಯೂಲ್ ಮುಗಿಬೇಕಾದ್ರೆ ಒಂದು ಸ್ವಲ್ಪ ಪ್ರೊಡಕ್ಷನ್ ಡಿಸ್ಟರ್ಬೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಅಲ್ಲಿ ಅವ್ರು ದೊಡ್ಡ ಸಿನಿಮಾ ಮಾಡ್ತಾ ಇದ್ರು, ಹೆಡ್ ಬುಷ್ ಅಂತ. ವಾಸ್ ಅ ಪಾರ್ಷಲ್ ಪ್ರೊಡ್ಯೂಸರ್. ಧನಂಜಯ್ ಸರ್. ಹಾಂ, ಆ ಸಿನಿಮಾ ಮತ್ತು ಈ ಸಿನಿಮಾ ಒಬ್ಬ ಯಾವುದೇ ಪ್ರೊಡ್ಯೂಸರ್ಗೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಸೊ ಆ ಬ್ಯಾಲೆನ್ಸಿಂಗಲ್ಲಿ ನಮಗೆ ಒಂದಿಷ್ಟು ಶೇಕ್ ಆಗ್ತಾ ಹೋಯ್ತು. ಒಂದು ಪಾಯಿಂಟ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿ ಹೆಂಗಂದರೆ, ಎರಡನೇ ಸ್ಕೆಡ್ಯೂಲ್ ಮುಗೀತು. ಮೂರನೇ ಸ್ಕೆಡ್ಯೂಲ್ ಮಾಡಬೇಕಾದ್ರೆ ಸ್ಮಾಲ್ ಸ್ಕೆಡ್ಯೂಲ್, ಯಾವುದೆಲ್ಲ ಬ್ಯಾಲೆನ್ಸ್ ಉಳಿತು ನೋಡಿ ಸೆಕೆಂಡ್ ಸ್ಕೆಡ್ಯೂಲಲ್ಲಿ, ಒಂದು ಸಣ್ಣ ಪ್ಯಾಚ್ ವರ್ಕ್ ಥರ ಒಂದು ಸ್ಕೆಡ್ಯೂಲೇ ಮಾಡಬೇಕಿತ್ತು ನಾವು. ಕ್ಲೈಮ್ಯಾಕ್ಸ್ ಆಗಲಿ, ಇಂಟರ್ವಲ್ ಆಗಲಿ ಎಲ್ಲ ಅಲ್ಲಿ ಮಾಡಬೇಕಿತ್ತು. ಒಂದು 6 ದಿನ ಸ್ಕೆಡ್ಯೂಲ್ಗೆ ನಾವು 8 ತಿಂಗಳು ಕಾದಿದ್ವಿ. ಆ 8 ತಿಂಗಳಾದಮೇಲೆ ಮುಗಿಸಿದ್ವಿ. ಮುಗಿಸಿ ಶೂಟಿಂಗ್ ಮುಗೀತು. ಇವಾಗ ಎಡಿಟ್ಟು ಅದು ಇದು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನೊಂದು 8 ತಿಂಗಳು ಕಾದಿದ್ವಿ. ದಟ್ ಈಸ್ ವೆನ್ ಪ್ರದೀಪ್ ಡಿಸೈಡೆಡ್, ಇಲ್ಲ ಇದನ್ನು ನಾನೇ ತಗೋತೀನಿ, ನಾನು ಅವರಿಗೆ ಅವರಿಗೆ ಫುಲ್ ಬ್ಯಾಕ್ ಬೋನ್ ಆಗಿ ನಿಂತು ಮಾಡೋಣ ಸರ್, ಇದು ಮಾಡಲೇಬೇಕು. ಯಾಕಂದ್ರೆ ನಮ್ಗೆ ಗ್ಯಾರಂಟಿ ಇತ್ತು. ದೇರ್ ಆರ್ ಸೀನ್ಸ್ ವೇರ್ ನಾನು ಶೂಟ್ ಮಾಡಿ ಆ್ಯಕ್ಟ್ ಮಾಡಿ ನಾನು ನಾರ್ಮಲ್ ಆದಾಗ ಅಕ್ಕಪಕ್ಕದಲ್ಲಿರೋರೆಲ್ಲ ಕಣ್ಣೀರು ಹಾಕ್ತಾಯಿದ್ರು. ಇಂಟರ್ವಲ್ ಬ್ಲಾಕ್ಸ್ ಇನ್ ಪರ್ಟಿಕ್ಯುಲರ್ಲಿ, ನೀವು ಗೂಸ್ ಬಂಪ್ಸ್ ಅಂತ ಆ್ಯಕ್ಚುಲಿ ಅದು ವೈರಲ್ ಏನಾಗಿದೆ. ಆ ಮೊಮೆಂಟ್ ಹೆಂಗಿತ್ತಂದರೆ ಬ್ರೋ, ನಾನು ಆ್ಯಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿಬಿಟ್ಟು ನಾನು ಆ ಮೂಡಲ್ಲೇ ಇದ್ದೀನಿ. ಫುಲ್ ಕ್ಲಾಪ್ಸ್ ಹೊಡಿತಾ ಇದ್ದಾರೆ, ಪ್ರದೀಪ್ ಸರ್ ಅಳ್ತಾ ಇದ್ದಾರೆ, ಇಲ್ಲಿ DP ಅಳ್ತಾ ಇದ್ದಾರೆ, ನನ್ನ ಹುಡುಗ ಅಸಿಸ್ಟೆಂಟ್ ಅಳ್ತಾ ಇದ್ದಾನೆ, ಎಲ್ಲರೂ ಅಳ್ತಾ ಇದ್ದಾರೆ. ಆ ಮೊಮೆಂಟಲ್ಲಿ ನನಗೆ ಏನು ಅನಿಸಿದ್ದಂದರೆ, ಆ್ಯಸ್ ಎನ್ ಆ್ಯಕ್ಟರ್ ನಾನು ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಎಕ್ಸಾಕ್ಟ್ಲಿ. ಮತ್ತೆ ಅಲ್ಲಿ ನನಗೆ ಇನ್ನೊಂದು ಅಡ್ವಾಂಟೇಜ್, ದಟ್ ಇಸ್ ಬಿಫೋರ್ ರೀ-ರೆಕಾರ್ಡಿಂಗ್. Yeah, that is the advantage I'm talking about. Because I was part of the writing. I knew the vision of the final output. ಇದು 50% ಅಲ್ಲಿ ನಾನು ಅಚೀವ್ ಮಾಡಿದ್ದೀನಿ ಅಂದರೆ ಇನ್ನೊಂದು 50% ನಾನು ಮಾಡೇ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಇತ್ತು. ಆ್ಯಂಡ್ ದಟ್ಸ್ ಹೌ ಇಟ್ ಹ್ಯಾಪನ್. ಸೊ ಆ ಮೊಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಹಿಂಗೆ ಈ ಥರ ಮೊಮೆಂಟ್ಸ್ ತುಂಬ ಇದೆ ಸಿನಿಮಾದಲ್ಲಿ. ಕ್ಲೈಮ್ಯಾಕ್ಸ್ ಕೂಡ, ಕ್ಲೈಮ್ಯಾಕ್ಸ್ ಬೋಟಲ್ಲಿ ಏನು ನೋಡ್ತೀರಾ ನೀವು, ಇಟ್ ಈಸ್ ಒನ್ ಶಾಟ್ ಆ್ಯಂಡ್ ಓನ್ಲಿ ಒನ್ ಟೇಕ್ ವಿ ಹ್ಯಾಡ್. ನಮಗೆ ಎಂಡ್ ಪಾಯಿಂಟ್ ಏನು ಗೊತ್ತಾ, ಅಲ್ಲಿ ಫೋಕಸ್ ಪುಲ್ಲರ್ ಫೋಕಸ್ ಮಾಡ್ತಾ ಮಾಡ್ತಾ ಅವ್ನು ಅಳ್ತಾ ಇದ್ದಾನೆ ಕ್ಲೈಮ್ಯಾಕ್ಸಲ್ಲಿ. DP ನೋಡ್ಬಿಟ್ಟು ನಾವು ಶಾರ್ಟ್ ಆದ್ಮೇಲೆ ನಗ್ತಾ ಇದ್ವಿ, ಏನು ಅಳ್ತಾ ಇದ್ದೀನಿ ಅಂದ್ಬಿಟ್ಟು. ನಮ್ಗೆ ವಿ ನ್ಯೂ ದಟ್ ವಿ ಹ್ಯಾವ್ ಅಚೀವ್ಡ್ ಇಟ್. ಕೆಲವೊಂದು ಸಿನಿಮಾದಲ್ಲಿ ಈ ಥರ ಫೀಲ್ ಆಗುತ್ತೆ. ಆ್ಯಂಡ್ ಫಾರ್ ಮೀ ಮರ್ಫಿಯಲ್ಲಿ ಇದೆಲ್ಲ 100% ವರ್ಕೌಟ್ ಆಗಿದೆ. ಆ್ಯಂಡ್ ಟುಡೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಗಲಿ, ಇಲ್ಲ ಪ್ರತಿಯೊಂದು ನಾನು ಥಿಯೇಟ್ರಲ್ಲಿ ವಿಸಿಟ್ ಮಾಡಿದಾಗ, ಇಲ್ಲ ನಿಮ್ಮ ರಿಯಾಕ್ಷನ್ ಆಗಲಿ, ಐ ವಾಸ್ ಫೀಲಿಂಗ್ ಸೋ ಸರಿಯಲ್. ಅಂದರೆ ಐ ನ್ಯೂ ದಿಸ್, ಐ ಹ್ಯಾಡ್ ಸೀನ್ ದಿಸ್ ಹ್ಯಾಪ್ನಿಂಗ್ ಆ್ಯಂಡ್ ಇಟ್ ಹ್ಯಾಪನ್. ಆಗಿದ್ದು ನನ್ನ ಥಾಟ್ ಏನಿತ್ತು ನೋಡಿ, ಲೈಫಲ್ಲಿ ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು, ಇವಾಗ ಏನು ಹೇಳ್ತೀರಾ ನೀವು? ಟೈಮ್ ಮೆಷಿನ್ ನೋಡ್ಕೊಂಡ್ಬಂದ್ಬಿಟ್ಟಿರ್ತೀರ. ಸೊ ಲೈಫಲ್ಲಿ ಅನ್ಕೊಂಡಿದ್ದು ಆಗದೆ ಇರ್ಬೋದು, ಬಟ್ ಏನು ನಿಮ್ಗೆ ಅನ್ಸುತ್ತೆ ನೋಡಿ, ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ರೆ 100% ಅನ್ಕೊಂಡಿದ್ದು ಆಗುತ್ತೆ. ದಿಸ್ ಇಸ್ ವಾಟ್ ಐ ಸ್ಟಾರ್ಟೆಡ್ ಫೀಲಿಂಗ್. ಅನ್ಕೊಂಡಿದ್ದಾಯ್ತು. ಆಮೇಲೆ ಚೂಮಂತರ್ ಆಗಲಿ, ಮರ್ಯಾದೆ ಪ್ರಶ್ನೆ, ಇಟ್ ವಾಸ್ ಬೋನಸ್ ಫಾರ್ ಮಿ. ಈಗ ಮರ್ಫಿಯಲ್ಲಿ ಎಲ್ಲ ನಿಮಗೆ
ನೀವ್ ಅನ್ಕೊಂಡಿದ್ದ ಎಲ್ಲವೂ ಕೊಡ್ತಾ 100%. ಹೌದಾ 100%. ಸಿ ಅನ್ಕೊಂಡಿದ್ದೆಲ್ಲ ಕೊಡ್ತಾ ಅನ್ನೋದ್ಕಿಂತ ನಾನು ಯಾವ್ಯಾವ ಹಂತದಲ್ಲಿ ಏನೇನು ಅನ್ಕೊಂಡಿದ್ದೆ ಅದು ಕೊಡ್ತಾ ಹೋಗುತ್ತೆ. ವೆರಿ ನೈಸ್. ರಿಲೀಸ್ ಟೈಮಲ್ಲಿ ನಾನು ಅನ್ಕೊಂಡೆ ಸುಲಭವಾಗಿರತ್ತೆ, ಬಿಕಾಸ್ ಸಿನಿಮಾ ಸಖತ್ತಾಗಿ ಬಂದಿದೆ, ಸುಲಭವಾಗಿರ್ಬೋದು ಅಂತ ಅನ್ಕೊಂಡೆ. ಅದೊಂದು ಆಗಿಲ್ಲ. ಬಿಕಾಸ್ ಅಲ್ಲಿ ನನ್ಗೇನು ಅನ್ಸಕ್ ಸ್ಟಾರ್ಟ್ ಅಂತಂದ್ರೆ ದೇರ್ ಆರ್ ಮೆನಿ ಅದರ್ ಫ್ಯಾಕ್ಟರ್ಸ್. ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಟೈಅಪ್ ಇರಬೇಕು, ಸಿನಿಮಾ ಮಾಡೋದು ಸುಲಭ, ಜನ ಹಾ. ತಲುಪ್ಸೋದ್ ಕಷ್ಟ ಇದೆ ಇವತ್ತು. ಒಂದು ಫಂಡಿಂಗ್ ಬೇಕು ಅದಕ್ಕೆ ಕರೆಕ್ಟ್ ಆಗಿ ರೀಚ್ ಮಾಡಕ್ಕೆ, ಈ ತರದೆಲ್ಲ ವಿಚಾರ ಆವಾಗ ನಂಗೆ ತಿಳುವಳಿಕೆ ಸ್ಟಾರ್ಟ್ ಆಯ್ತು. ಬಟ್ ದಟ್ ಈಸ್ ಮೈ ಲರ್ನಿಂಗ್. ನೆಕ್ಸ್ಟ್ ಐ ವಿಲ್ ನಾಟ್ ಡೂ ದಟ್ ಮಿಸ್ಟೇಕ್. ಎಕ್ಸಾಕ್ಟ್ಲಿ. ಸೊ ಹಂಗೆ ಹಂತ ಹಂತದಲ್ಲೂ ಐ ಥಿಂಕ್ ಮರ್ಫಿ ಆಗಲಿ, ಮರ್ಫಿ ಈ 4 ವರ್ಷದ ಪ್ರಾಸೆಸ್ ಏನಿತ್ತು, ಈಗ ಆ್ಯಪಲ್ಲೇ ಚೂಮಂತರ್ ಮತ್ತೆ ಮರೆದ ಪ್ರಶ್ನೆ ಶೂಟಿಂಗ್ ಮುಗಿಸ್ಕೊಂಡಿದ್ದೆ ನಾನು. ಸೊ ಅದಕ್ಕೆ ಇದು ಮರ್ಫಿ ಆಗಿದ್ದು 1 ತಿಂಗಳಲ್ಲೇ ನನಗೆ ಮರೆದ ಪ್ರಶ್ನೆ ಸ್ಯಾಂಕ್ಷನ್ ಆಯಿತು ಆ್ಯಸ್ ಎನ್ ಆ್ಯಕ್ಟರ್. ಅಲ್ಲೂ ಅಷ್ಟೇನೆ, ಅಲ್ಲೂ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಂಟರ್ವಲ್ ಬ್ಲಾಕ್, ಒಂದು ಲಾಂಗ್ ಶಾಟ್, 6 ನಿಮಿಷದ ಒಂದು ಲಾಂಗ್ ಶಾಟ್ ಇದೆ. ಅಲ್ಲೂ ಹಂಗೆ ಇಟ್ ಈಸ್ ನಾಟ್ ಮೀ ಆಯ್ತಾ. ಇಫ್ ಯು ವಾಚ್ ದ ಫಿಲ್ಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಫುಲ್ ಒಂದು ರಿಚ್ ಕಾರ್ಪೊರೇಟ್ ಹುಡುಗ, ಗಾಂಚಲಿರುವಂಥ ಹುಡುಗ. ಇದನ್ನ ನಾನು ಅಲ್ವೇ ಅಲ್ಲ, ಆನೆಸ್ಟ್ಲಿ ನಂಗೆ ಬರೋದೇ ಅಲ್ಲ. ನಿಮ್ಗೆ ಗೊತ್ತ, ನಮ್ಮ ಊರಲ್ಲಿ ಬೈದ್ರು ಎಷ್ಟು ಬೈಗುಳ, ಯಾವ ತರ ಕೆಟ್ಟ ಮಾತನ್ನ ನಾವು ಬೈಬೋದು ಆಯ್ತಾ. ಸೊ ಹಂಗಿದ್ದಾಗ ನಂಗೆ ಅದು ಮಾತುಗಳೇ ಬರಲ್ಲ ಆಯ್ತಾ. ಹಂಗಿದ್ದಾಗ ಓಕೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಡೌಟ್ ಇತ್ತು. ಪ್ರದೀಪ ಮತ್ತೆ ನಾಗರಾಜ್ ಅವ್ರು ನಂಗೆ ನರೇಟ್ ಮಾಡಿದಾಗ, ಬಟ್ ಓಕೆ ಮರ್ಫಿಯಲ್ಲಿ ಒಂದು ರೇಂಜ್ ಆಫ್ ಇಮೋಷನ್ಸ್ ನಾನು ತೋರಿಸಿದ್ರೆ ಇದು ನಂಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಏನೋ ಓನ್ಲಿ ಆಸ್ ಅನ್ ಆಕ್ಟರ್, ತಲೆನೋವೇ ಇಲ್ಲ. ಆಕ್ಟರ್ ಆಗಿದ್ರೆ ಬಂದ ಹಂಗೆ. ಸೊ ಹಂಗಿದ್ದಾಗ ಓಕೆ ಫೈನ್, ಲೆಟ್ ಮಿ ಡೂ ಇಟ್ ಅಂತ ಹೇಳ್ಬಿಟ್ಟು ಜೋಶಲ್ಲಿ ಒಪ್ಕೊಂಡೆ. ಒಳಗೆ ಭಯ ಇತ್ತು, ಬಟ್ ಐ ಆಮ್ ಅ ಗುಡ್ ಅಬ್ಸರ್ವರ್. ಆ್ಯಂಡ್ ಬೈ ದ ಪ್ರಾಸೆಸ್ ಆಫ್ ರೈಟಿಂಗ್ ಅಲ್ವಾ, ನಂಗೆ ಒಂದು ಅರ್ಥ ಆಗಿತ್ತೇನೆಂದ್ರೆ, ಒಬ್ಬ ಡೈರೆಕ್ಟರ್ ಏನು ಕೇಳ್ತಾನೆ, ಒಬ್ಬ ಡೈರೆಕ್ಟರ್ ಒಬ್ಬ ನಟನಲ್ಲಿ ಏನು ನೋಡ್ತಾನೆ ಅನ್ನೋದು ಒಂದಿಷ್ಟು ಕ್ಯಾಲ್ಕುಲೇಷನ್ ನನ್ನ ತಲೆಯಲ್ಲಿ ಇದ್ದಿದ್ದು. ಆ ಕ್ಯಾಲ್ಕುಲೇಷನ್ ಮೇಲೇನೆ ನಾನು ಸುಮ್ಮನೆ ಸೈಲೆಂಟ್ ಆಗಿ ಅವ್ರು ಏನು ಹೇಳ್ತಾರೆ ಅಂತ ನಾನು ಗ್ರಾಸ್ಪ್ ಮಾಡಿಕೊಂಡು ಸೀನ್ ಏನಿದೆ ಅಂತ ನೋಡಿಕೊಂಡು ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಪರ್ಟಿಕ್ಯುಲರ್ಲಿ ಆ ಸೀನು ಇಂಟ್ರೋಲ್ ಬ್ಲಾಕ್ ಸೀನು, ಐ ರಿಮೆಂಬರ್. ಒಂದು ಮಾನಿಟರ್ ಹೋಗೋಣ ಅಂತ ಹೇಳ್ಬಿಟ್ಟು, ಮಾನಿಟರಲ್ಲೇ ಒಂದು 50% ಕೊಡ್ತೀನಿ ನಾನು ಯೂಶಲಿ, ಯಾಕಂದ್ರೆ ಬೇಸ್ಮೆಂಟ್ ರೆಡಿ ಆಗ ನೆಕ್ಸ್ಟಿಗೆ ಅಂತ ಹೇಳ್ಬಿಟ್ಟು 50% ಕೊಟ್ಟಾಗ ಸೂಪರ್ 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 ಅಂತ ಹೇಳಿದ್ರು. ಟೇಕ್ ಹೋಗೋಣ ಅಂತ ಹೇಳ್ಬಿಟ್ಟು ಟೇಕ್ ಹೋದಾಗ ಪ್ರದೀಪ ಅವ್ರ ಫೋನಲ್ಲಿ ಸುಮ್ಮನೆ ಮೇಕಿಂಗ್ ತರ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಟೇಕಲ್ಲಿ ಅದು ಹ್ಯಾಂಡಲ್ಡ್ ಕ್ಯಾಮರಾ ಆಯ್ತಾ. ಎಲ್ಲ ಅದು ಇಟ್ ವಾಸ್ ಮೋರ್ ಡಿಫಿಕಲ್ಟ್ ದೆನ್ ಮರ್ಫಿ ಫಾರ್ ಮಿ. ಯಾಕಂದ್ರೆ ಅಲ್ಲಿ ಮರ್ಫಿಯಲ್ಲಿ ನಾನೊಬ್ಬ ರೇಡಿಯೋ ವಿಚ್ ವಿಲ್ ನಾಟ್ ರಿಯಾಕ್ಟ್, ಐ ಹ್ಯಾಡ್ ಟು ರಿಯಾಕ್ಟ್. ಮರ್ಯಾದೆ ಪ್ರಶ್ನೆಯಲ್ಲಿ ಐ ಹ್ಯಾಡ್ ಪೀಪಲ್ ಟು ಹ್ಯಾಂಡಲ್ ಅರೌಂಡ್ ಮಿ. ದೇರ್ ಆರ್ ಅದರ್ ಆಕ್ಟರ್ಸ್. ಎಲ್ಲ ಆಕ್ಟರ್ಸ್ಗೂ ಅವ್ರದೇ ಆದ ಕೆಪಾಸಿಟಿ ಅಂತ ಇರುತ್ತೆ. ಆ ಕೆಪಾಸಿಟಿನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಯ್ತಾ. ಯಾಕಂದ್ರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಲೆಸ್ ಅಂಡ್ ಅಂಟಿಲ್ ಐ ನೋ ಯು ರಿಯಲಿ ವೆಲ್, ಐ ಡೋಂಟ್ ನೋ ಹೌ ಯು ಆರ್ ಗೋಯಿಂಗ್ ಟು ರಿಯಾಕ್ಟ್. ಸೊ ಆ ಕ್ಯಾಲ್ಕುಲೇಷನ್ ಎಲ್ಲ ಓಕೆ ಏನಾಗತ್ತೆ ನೋಡೋಣ ಗೋವಿಂದ ಅಂತ ಹೇಳ್ಬಿಟ್ಟು ನುಗ್ದೆ. 50% ಟೇಕ್ ಕೊಡ್ಬೇಕಾದ್ರೇನೆ ಇವರು ಡೈರೆಕ್ಟರ್ ಬಂದ್ಬಿಟ್ಟು ಅಣ್ಣ ಹಿಂಗ್ ಮಾಡಿ ಅಂತ. ಓಕೆ ಅದನ್ನೆಲ್ಲ ಎಲ್ಲೆಲ್ಲಿ ಬ್ಲಾಕಿಂಗ್ಸ್ ಇತ್ತು ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡೆ. ಟೇಕಲ್ಲಿ ವಿತ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 18-17 ಫಿಲ್ಮ್ಸ್ ಇದೆಯಲ್ಲ, ಅದು ಎಷ್ಟು ಯೂಸ್ ಆಗುತ್ತಂದ್ರೆ ಒಬ್ಬ ಆ್ಯಕ್ಟರ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಮಿರರಲ್ಲಿ ನೋಡಿದೆ ಒಂದ್ಸತಿ, ಎಸ್ ಲೆಟ್ ಮಿ ಡೂ ಇಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅದು ಹೆಂಗಂದ್ರೆ ಸೀನ್ ಲೋ ಆಗಿ ಸ್ಟಾರ್ಟ್ ಆಗಿ ಇಂಟೆನ್ಸ್ ಟೇಕ್ ಆಫ್ ಆಗತ್ತೆ. ಟೇಕ್ ಆಫ್ ಆದಾಗ ಸೀರಿಯಸ್ಲಿ ಬ್ರೋ, ಐ ಫಾರ್ಗಾಟ್ ವಾಟ್ ವಾಸ್ ಹ್ಯಾಪನಿಂಗ್. ಐ ಟೋಟ್ಲಿ ಫಾರ್ಗಾಟ್. I am not a method actor. I have not gone in any deep training or anything. I forgot. I went into that zone. ಆಮೇಲೆ ಏನು ಬರ್ತಿತ್ತು ಅದು ಅಲ್ಲೇ ಸ್ಪಾಟಲ್ಲೇ ಹ್ಯಾಂಡಲ್ ಮಾಡ್ತಾ ಇದ್ದೆ. ಶೆಟ್ಟಿ ಬರ್ತಾನೆ, ಶೂಟ್ ಮಾಡ್ಬೇಕಾ ಶೆಟ್ಟಿ ಅಂತ ಹೇಳ್ಬಿಟ್ಟು, ಅದು ಇವಾಗ ನೋಡ್ತೀರ ನಾನು ಓಕೆ ಫೈನ್. ಆ ಟೇಕ್ ಆಗಿದ ತಕ್ಷಣ ಪೀಪಲ್ ಸ್ಟಾರ್ಟೆಡ್ ಕ್ಲಾಪಿಂಗ್ ಬಿಕಾಸ್ ಇಟ್ ವಾಸ್ 6.5 minutes one straight take and only I had many dialogues. It's a single take handled ಅಲ್ಲಿ. ಸೊ ಅಲ್ಲಿ ಕ್ಲಾಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಫೀಲ್ ಇವತ್ತಿಗೂ ಅಂದರೆ ಇವತ್ತು ಇನ್ನೂ ಅಮೆಝಾನಲ್ಲಿ ಬಂದಿಲ್ಲ, ಅದು ಬರುತ್ತೆ ಇನ್ ಸ್ವಲ್ಪ ದಿನದಲ್ಲಿ. ಪೀಪಲ್ ಟಾಕ್ ಅಬೌಟ್ ಇಂಟರ್ವಲ್ ಬ್ಲಾಕ್ ಆ್ಯಂಡ್ ಆಲ್ ದ ಕ್ರಿಟಿಕ್ಸ್ ನೀವು ನೋಡಿದ್ರು ದೇ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದಿಸ್ ಇಂಟರ್ವಲ್ ಬ್ಲಾಕ್. ಇದು ಪ್ರಭು ಒಂಥರ ಇಂಟರ್ವಲ್ ಬ್ಲಾಕ್ ಸ್ಟಾರ್ ಗೂಸ್ ಬಂಪ್ಸ್ ಎಲ್ಲಿ ಪ್ರಭು ಸಿನಿಮಾನ ಇಂಟರ್ವಲ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. I mean, I've got good appreciation for both the films
ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಒಬ್ಬ ಹೀರೋ ಆಗಿ ಇಲ್ಲ ಒಬ್ಬ ವಿಲನ್ ಆಗಿ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಫಾರ್ 2024. ಆ ಗ್ಯಾಪಲ್ಲಿ ಮಂತ್ರಲ್ಲೂ ನೋಡಿದ್ ನಾನು ನಿಮ್ಮ ಟ್ರೈಲರ್. ಚೂಮಂತರ್ ಆಲ್ಸೋ ಆ ಗ್ಯಾಪಲ್ಲೇ ನಡೆದಿರುವಂಥ ಒಂದು ಸಿನಿಮಾ. ಮರ್ಫಿ, ಚೂಮಂತರ್, ಮರ್ಯಾದೆ ಪ್ರಶ್ನೆ ಎಲ್ಲ ಒಟ್ಟಿಗೆ ಆಗಿರೋಂಥ ಸಿನಿಮಾ. ಅದಕ್ಕೋಸ್ಕರ ಅದು ಒಟ್ಟಿಗೆ ಬರ್ತಾ ಇದೆ. ನನ್ನ ಸ್ಟಾಕ್ ಖಾಲಿ ಆಯ್ತು ಇವಾಗ. ಏನು ಸದ್ಯಕ್ಕೆ ಯಾವುದು ಇಲ್ಲ ಬಟ್ ಮತ್ತೆ ನೀವೇ ಕೂತ್ಕೊಂಡು ಮತ್ತೆ ಬರ್ಕೊಂಡು ರೆಡಿಯಾಗಿ ಬರಬೇಕು ಅಂತಿದ್ದೀರೋ, ಬಟ್ ಇಲ್ಲ ಬರುತ್ತೆ, ಏನು ಬರುತ್ತೋ ಆಪರ್ಚುನಿಟೀಸ್ ಬಿಡೋಣ. ಆನೆಸ್ಟ್ಲಿ ನನ್ನ ತಲೆಯಲ್ಲಿ ಅದು ಯಾವತ್ತೂ ಇರಲಿಲ್ಲ, ನಾನೇ ಬರಿಬೇಕು ಇಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ, ಈ ಗೈಡೆನ್ಸೇ ಇರಲಿಲ್ಲ ನನಗೆ. ಸೊ ದಟ್ ವಿಲ್ ಬಿ ದ ಲಾಸ್ಟ್ ಆಪ್ಷನ್. ಆ ಅವಕಾಶಗಳು ಇಲ್ಲ ಅಂದರೆ ನಾನು ರೆಡಿ ಇದ್ದೀನಿ. ಅದು ನನ್ನ ಪ್ರಿಪ್ರೇಷನ್ ಇಷ್ಟು ವರ್ಷದಲ್ಲಿ ಆಗಿದೆ ನನಗೆ. ಬಟ್ ಅವಕಾಶ ಬಂದರೆ ಯಾವ ಥರ ಅವಕಾಶ ಬರುತ್ತೆ, ಅದು ಯಾವ ಥರ ಪ್ರೊಜೆಕ್ಷನ್ಸ್ ಆಗುತ್ತೆ, ಅದನ್ನೆಲ್ಲ ಒಂದು ವಿಚಾರಿಸಿ ಯೋಚನೆ ಮಾಡೇ ಮಾಡಬೇಕಾಗುತ್ತೆ. 100% ಯೋಚನೆ ಮಾಡಲೇಬೇಕು. ಆ್ಯಂಡ್ ಗೇಜ್ ಮಾಡ್ಬೋದು ಇವಾಗ. ಅಷ್ಟು ಜಜ್ಮೆಂಟ್ ಇದೆ. ಒಂದು ಕಥೆಯಿಂದ ಒಂದು ಸಿನಿಮಾ ಆಗಲ್ಲ ಬ್ರೋ. ಆ ಸಿನಿಮಾ ಆಗಬೇಕಂದ್ರೆ ಬೇರೆ ಥರದ ಒಂದು ಸಾಹಸ ಇದೆ, ಒಂದು ಸಾಧನೆ ಅದು. ಸೊ ಆ ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು ಒಂದು ಸಾಧನೆ ಆದರೆ ಅದನ್ನು ಸಕ್ಸಸ್ ಮಾಡುವಂಥ ಸಾಧನೆನೇ ಬೇರೆ ಅದು. ಸೊ ಒಂದಿಷ್ಟು ನನ್ನ ಸಿನಿಮಾಗಳಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದ್ಯಾಟ್ ನಾನು ಏನೇ ಕೆಲಸ ಮಾಡಿದ್ರು ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡೆ, ಈ ಫಾರ್ಮುಲಾಸನ್ನು ಅಪ್ಲೈ ಮಾಡಿಕೊಂಡೆ ಮುಂದೆ ಹೋಗ್ತೀನಿ. ಲೆಟ್ಸ್ ಸಿ. ಮರ್ಫಿ ಅಮೆಝಾನಲ್ಲಿ ಚೆನ್ನಾಗಿ ವರ್ಕ್ ಆಯ್ತಾ? 100%. ಹೌದಾ? 100% ತುಂಬ ಅಂದರೆ ಅದೇ ಅಗೇನ್ ನನ್ನ ಕೆಪಾಸಿಟಿಯಲ್ಲಿ ನಾನು ಹೆಂಗೆ ರಿಲೀಸ್ ಮಾಡೋಕ್ಕಾಯ್ತು, ಮರ್ಫಿ ನಂಗೆ ಅಷ್ಟು ಕೊಡ್ತು. ನನ್ನ ಕೆಪಾಸಿಟಿಯಲ್ಲಿ ಅಮೆಝಾನಲ್ಲಿ ಇವತ್ತು ನಾನು ಓಕೆ ಪೇಪರ್ ವ್ಯೂ ಹೈಬ್ರಿಡ್ ಮಾಡಲ್ ತಗೊಳ್ಳಲ್ಲ ಸಿನಿಮಾನ. ಕರೆಕ್ಟ್. ಪೇಪರ್ ವ್ಯೂ ಅಲ್ಲಿ ನನ್ನ ಕೆಪಾಸಿಟಿಗೆ ನಮ್ಮ ಸಿನಿಮಾ ಹೆಂಗಿತ್ತು, ಓಕೆ ಪ್ರೀಮಿಯಂ ರೇಟ್ಸಲ್ಲಿ ಹೋಯ್ತು. ಪ್ರೀಮಿಯಂ ರೇಟ್ಸಲ್ಲಿ ಹೋಯ್ತಾ, ಓಕೆ ನಾನು ಅದಕ್ಕೆ ಅಲ್ಲಿನೂ ಪಬ್ಲಿಸಿಟಿ ಮಾಡಲೇಬೇಕು. ಅಲ್ಲೂ ನನ್ನ ಕೆಪಾಸಿಟಿ ಅಂತ ಒಂದಿರುತ್ತೆ ತಾನೆ. ನಮ್ಮ ಕೆಪಾಸಿಟಿಯಲ್ಲಿ ನಾವು ಎಷ್ಟು ಪಬ್ಲಿಸಿಟಿ ಮಾಡೋಕ್ಕಾಯ್ತು, ಇಲ್ಲ ಒಂದಿಷ್ಟು ಜನ ಥಿಯೇಟ್ರಲ್ಲಿ ನೋಡೋಕ್ಕಾಗದೆ ಮಿಸ್ ಮಾಡ್ಕೊಂಡಿದ್ದಾರೆ, ಅವ್ರು ಇಮಿಡಿಯೇಟ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ಒಂದು 32,000 ಜನ ನೋಡಿದ್ರೆ, ನನಗೆ ಮೊನ್ನೆ ಸಿಕ್ಕಿರುವಂಥ ಇದು ಅರೌಂಡ್ 2 crore minutes ಆಗಿದೆ, ಬಂದಿದ್ದು 25 minutes. ಸೊ ಡ್ಯೂರೇಷನ್ ಆಫ್ ದ ಮೂವಿ ಡ್ಯೂರೇಷನ್ ಆಫ್ ದ ಮೂವಿ ಇಸ್ 2 hours 16 minutes. ಹಂಗಂದ್ರೂ ಅಟ್ಲೀಸ್ಟ್ ಒಂದು 1.5-2 ಲಕ್ಷ ಆರ್ ಮೋರ್ ದೆನ್ ದ್ಯಾಟ್ ಜನ ನೋಡಿದ್ದಾರೆ. ಸೊ ದಟ್ಸ್ ಹೌ ಇಟ್ ಇಸ್. ಆ್ಯಂಡ್ ಆ ಸಿನಿಮಾ ಮಾಡಬೇಕಾದ್ರೂ ಈ ನಾನು ಲಾಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂಲ್ಲೇ ಹೇಳಿದೆ, ಟ್ರೆಂಡಿಂಗ್ ಈ ಥರ ಈ ಫಾರ್ಮುಲಾ ಅಂತ ಅನ್ಕೊಂಡು ಮಾಡಿರಲಿಲ್ಲ. ಒಂದು ಕ್ಲಾಸಿಕ್ ಲವ್ ಸ್ಟೋರಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ನಮ್ಮ ಲಿಮಿಟೇಷನಲ್ಲಿ ನಮ್ಮ ಒಂದು ಕೆಪಾಸಿಟಿಯಲ್ಲಿ ನಾವು ಹೆಂಗೆ ಮಾಡೋಕ್ಕಾಯ್ತು ಸಿನಿಮಾ, ಒಂದು 20 ವರ್ಷ ಬಿಟ್ಟು ನೋಡಿದ್ರೂ ಆ ಸಿನಿಮಾನ ನೋಡ್ಬೋದು. ಫ್ರೆಶ್ ಆಗಿರೋ ಕಾನ್ಸೆಪ್ಟು ಅಷ್ಟೇನೆ. ಪೀಪಲ್ ಮೇ ಬಿ ಕೆಲವೊಂದು ಸಿನಿಮಾ ಹೋಗ್ತಾ ಒಂದು ವೈನ್ ಥರ, ಅದು ಜಾಸ್ತಿ ಅಕ್ಸೆಪ್ಟೆನ್ಸ್ ಆದಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಒಂದು ಸಿನಿಮಾ ಅಷ್ಟು ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ನಾವು ಮಾಡಿದೀವಿ ಅಂದ್ರೆ ಅದು ಹಂಗೆ ಸೇರತ್ತೆ. ಕಾಣುತ್ತೆ. ಮರ್ಫಿ ನೋಡಿದಾಗ ಫ್ರೆಶ್ನೆಸ್ ಇದೆ, ಬ್ಯೂಟಿ ಇದೆ, ಅಡ್ವಾನ್ಸ್ ಥಿಂಕಿಂಗ್ ಇದೆ. ಆಮೇಲೆ ಕತೆ ಆಪ್ಟ್ ಆಗುತ್ತೆ. ಆಪ್ಟ್ ಅನ್ನೋದಕ್ಕಿಂತ ಹಿಂಗೂ ಯೋಚನೆ ಮಾಡ್ಬೋದಲ್ಲ ಅಂತ. ನಾನು ಯಾವಾಗಲೂ ಅದನ್ನ ಹೇಳ್ತೀನಿ. ನಾನು ಇತ್ತೀಚೆಗೆ ನೋಡಿದ ಒಂದು 100 ಸಿನಿಮಾಗಳಲ್ಲಿ ಮರ್ಫಿ ನನಗೆ ಅದೆಲ್ಲದಕ್ಕಿಂತ ಹೊರಗಡೆ ಯಾಕೆ ನಿಂತ್ಕೊಳ್ಳುತ್ತೆ ಅಂದ್ರೆ, ಬಿಕಾಸ್ ಕನೆಕ್ಟ್ ಮಾಡಿರೋ ರೀತಿ, ಅದನ್ನ ತೋರಿಸಿರೋ ರೀತಿ, ಅದು ತಲುಪಿಸಿರೋ ರೀತಿ, ಅದೆಲ್ಲ ಚೆನ್ನಾಗಿದೆ ಅಂತ. ಹೊಸದು ಅಂದ್ರೆ ಯು ಕ್ಯಾನ್ ಕಂಪೇರ್ ದಟ್ ಮೂವಿ ವಿತ್ ಎನಿ ಅದರ್ ಮೂವೀಸ್ ಅಂತ. ಯಾವ್ದು ಜೊತೆಗೂ ಕಂಪೇರ್ ಮಾಡೋಕ್ಕಾಗಲ್ಲ ಸಿನಿಮಾನ ಅಂತ. ಅಂದ್ರೆ ಇನ್ಯಾವುದೋ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಅದ್ರದ್ದೇ ಇದೇ ಕ್ಯಾಟಗರಿ ಬೇರೆ. ಇದು ಬೇರೆ, ಇದ್ರದ್ದೊಂದು ಫ್ಲೇವರೇ ಬೇರೆ. ಈ ಫ್ಲೇವರ್ ನೀನಲ್ಲಿ ದಿಸ್ ಇಸ್ ಕಂಪೇರಿಂಗ್ ಐಸ್ ಕ್ರೀಮ್ ಬಿಟ್ವೀನ್ ಕೇಕ್ಸ್ ಅಂತ, ಅದೇ ಬೇರೆ ಇದೇ ಬೇರೆ. ಅದಷ್ಟು ಕೇಕ್ಸ್ ಅಂತ ಅನ್ಕೊಂಡು ಇದೊಂದು ಐಸ್ ಕ್ರೀಮ್. ಇದು ನಿಂಗೆ ಕರಿತಾ ಇರುತ್ತೆ ಮನ್ಸೊಳಗೆ ಅಷ್ಟೇ. ಆ ಬ್ಯೂಟಿ ಇದೆ. ಸೊ ಅಂಡ್ ಇನ್ ದ ಗೋ ನಾನು ಒಂದಿಷ್ಟು ಜನರನ್ನ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಆನೆಸ್ಟ್ಲಿ ಅನ್ಕೊಂಡಿದ್ದೆ ಸಪೋರ್ಟಿಗೆ ಯಾರು ಬರಲ್ಲ, ಬಿಕಾಸ್ ಒಂದಿಷ್ಟು ಪ್ರೊಡಕ್ಷನ್ ಹೌಸ್ ಎಲ್ಲ ಹತ್ರ ಬಂದು ಹೋಯ್ತು, ಅದಾಗಿಲ್ಲ ಫಾರ್ ಡಿಫ್ರೆಂಟ್ ರೀಸನ್ಸ್. ಆಯ್ತಾ, ನೆಕ್ ಮೂಮೆಂಟಲ್ಲಿ ಅಮೃತ, ಧನು ಆ್ಯಂಡ್ ಸುನೇನಾ, ನನ್ನ ಇನ್ನೊಬ್ಬ ಫ್ರೆಂಡ್ ಧೀರಜ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಅದು ಹೆಂಗೆ ನಿಂತ್ರಂದ್ರೆ ನನ್ನ ಸಪೋರ್ಟ್ಗೆ ಆ ಮೊಮೆಂಟಲ್ಲಿ, ಇಟ್ ಈಸ್ ಯು ಕಾಂಟ್ ಬೈ ದೆಮ್ ವಿತ್ ಮನಿ. ಯು ಕಾಂಟ್ ಅಫೋರ್ಡ್ ದೆಮ್. ಐ ಗಾಟ್ ಅ ಕಾಲ್ ಫ್ರಮ್ ಸುನೈನಾ ನಂಬರಿಂದ ಫೋನ್ ಬಂದಿತ್ತು. ಅದೇ ಕಾಲಲ್ಲಿ ಅಮೃತ ಮಾತಾಡಿದ್ದೆ. ಬ್ರೋ ಸಖತ್ತಾಗಿ ಮಾಡಿದ್ದಾರೆ ಮಾಡೋಣ ಅಂತ. ಅದು ಏನಾಯ್ತಂದ್ರೆ ಒಂದು ಡಿಸ್ಟ್ರಿಬ್ಯೂಟರ್ ಶೋ ಹಾಕ್ಬೇಕಿತ್ತು.
ನಾವೆಲ್ಲ ಯೂಶಲಿ ಫೋನಲ್ಲೆಲ್ಲ ಮಾತಾಡ್ತಾ ಇದ್ವಿ. ಅಮ್ಮು ಬಾ ಸಿನಿಮಾ ನೋಡಕ್ ಬಾ ಅಂತ ಹೇಳಿದೆ. ಇಲ್ಲಿ ಸುನೇನಾಗ್ ಆಲ್ರೆಡಿ ನಾನು ತೋರಿಸಿದ್ದೆ ಸಿನಿಮಾನ. ಆ್ಯಂಡ್ ಶೀ ವಾಸ್ ಲೈಕ್ ಅವಳೇ ಕಾಲ್ ಮಾಡ್ತಿರ್ಲಿಲ್ಲ ನನಗೆ, ಏಯ್ ಏನಾಗ್ತಾ ಇದೆ ಪ್ರೋಗ್ರೆಸ್ಸು, ಪ್ರೊಜೆಕ್ಷನ್ಸ್ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಗೊತ್ತಿಲ್ಲ ಅಲ್ವಾ ಇದು ಹಂಗೆ ಕೇಳ್ಬೋದಾ, ಬಿಕಾಸ್ ಶೀ ಈಸ್ ಇನ್ ಟು ಸಮಥಿಂಗ್ ಎಲ್ಸ್. ದೋ ಇಟ್ ಈಸ್ ಶೀ ಇಸ್ ಮೈ ಫ್ರೆಂಡ್, ಆ ಥರ ಒಂದು ಸಣ್ಣ ಮುಜುಗರ ಇತ್ತು. ಬಟ್ ಶಿ ವಾಸ್ ಲೈಕ್ ನೋ, ದಿಸ್ ಹ್ಯಾಸ್ ಟು ವರ್ಕ್ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟರ್ ಶೋ ಟೈಮಲ್ಲಿ ಅಮೃತ ಕರೆದೆ. ಅಮೃತ ರಿಯಾಕ್ಷನ್ ಅಂತೂ ಪ್ರತಿಯೊಬ್ಬ ಆಡಿಯನ್ಸ್ ನೋಡಿ ಆ ರಿಯಾಕ್ಷನ್ ಕೊಟ್ರೆ ಸಿನಿಮಾ ಎಲ್ಲೋ ಹೋಗುತ್ತೆ. ಐ ಮೀನ್ ದಟ್ ವಾಸ್ ಪ್ಯೂರೆಸ್ಟ್ ರಿಯಾಕ್ಷನ್ ಆಯ್ತಾ. ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್. ನಾನು ಧನುಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಹಾಕಿದ್ದೆ, ನಾನು ಐ ವಾಂಟ್ ಟು ಟಾಕ್ ಟು ಯು ಅಂತ ಹೇಳ್ಬಿಟ್ಟು. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಯಾರ ಹತ್ರ ಹೆಂಗೆ ಅಪ್ರೋಚ್ ಮಾಡಿ. ಇಲ್ಲ, ನಾನು ಆ ವಿಚಾರದಲ್ಲಿ ಹೊಸ ಸಿನಿಮಾಗಳಿಗೆ ಹೊಸಬರಿಗೆ ಸಿಕ್ಕಾಪಟ್ಟೆ support. 100%. ಆ್ಯಂಡ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಧನು ಅವರು ಬ್ಯುಸಿ ಇದ್ರು, ನಾನು ಕೇಳಕ್ ಹೋಗಿಲ್ಲ. ನಾನು ಬೇರೆ ಬೇರೆ ಕೆಲಸದಲ್ಲಿ, ಬಿಕಾಸ್ ಐ ವಾಸ್ ಆಲ್ಸೋ ಟೆಕ್ನಿಷಿಯನ್ ಇಯರ್. ನಾನು ಎಲ್ಲ ಅಪ್ಲೋಡ್ ತನಕನೂ ನಾನೇ ಕೆಲಸ ಮಾಡ್ತಾ ಇದ್ದೆ. ನಾನು ಪ್ರದೀಪ್ ಸರ್ ಆಗಲಿ, ಚಿಕ್ಕ ಟೀಮ್ ಇತ್ತಲ್ವಾ, ಸೊ ಅಪ್ರೋಚ್ ಮಾಡೋಕ್ಕಾಗಿಲ್ಲ. ಧನು ಸಿನಿಮಾ ನೋಡ್ತಾರಂತ ಹೇಳಿದ್ರು. ಸಿನಿಮಾ ನೋಡಿದಾಗ ಅವ್ರ ರಿಯಾಕ್ಷನ್ ಕೂಡ ವಾಸ್ ಲೈಕ್ ಕ್ರೇಜಿ. ಆ್ಯಂಡ್ ಇವಾಗ ನಾನು ಏನು ಮಾಡೋಕ್ಕಾಗತ್ತೆ, ಇನ್ನೊಂದು 1 ವಾರ ಇದೆ, ಬಟ್ ನಾನು ಒಂದು ಮಾತಾಡೋಕ್ಕೆ ರೆಡಿ, ನಾನು ಏನು ಬೇಕಾದ್ರೆ ಮಾಡ್ತೀನಿ, ನಾನು ಶೇರ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಎಲ್ಲ ಥರದ ಒಂದು ಸಪೋರ್ಟ್ ಕೊಟ್ಟರು ನಮಗೆ. ಆ್ಯಂಡ್ ನನಗೆ ಇವತ್ತು ನೆನಪಿದೆ, ಸೆಲೆಬ್ ಶೋ ಅಲ್ಲಿ ನಾನು ಇದು PVR ಒಳಗಿಂದ ಎಂಟ್ರ್ ಆದಾಗ ಈ ಸೈಡ್ ಫುಲ್ ಜನ ಕೂತ್ಕೊಂಡಿರ್ತಾರಲ್ಲ, ಇಲ್ಲಿಂದ ನಿಮ್ಗೊಂದು ವ್ಯೂ ಸಿಗುತ್ತೆ, ಜನರ ರಿಯಾಕ್ಷನ್. ಇಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ, ಈ ಸೈಡ್ ಒಂದು ಜನರ ರಿಯಾಕ್ಷನ್ ಇರುತ್ತೆ. ನನ್ಗೆ ಆ್ಯಕ್ಚುಲಿ ತುಂಬ ಇಷ್ಟ. ನಾನು ಸಿನಿಮಾ ಮಾಡಿರೋದ್ರಲ್ಲಿ ಆ ಜನರ ರಿಯಾಕ್ಷನ್ ನೋಡೋಕೆ ತುಂಬ ಖುಷಿ ಆಗುತ್ತೆ. ಹಿಂದ್ಗಡೆಯಿಂದ ಒಂದು ವ್ಯಕ್ತಿ ಬಂತು, ಹಿಂಗೆ ಕೈ ಹಿಡ್ಕೊಂಡು, ಸಖತ್ ಪ್ಲೇಸ್ ಇದು ಸಿನಿಮಾ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಂಗೆ ಧನು ಹೇಳಿದ್ರು. ನಾವು ಏನು ಕೆಲಸ ಮಾಡಿದ್ದೀವಿ ಅದ್ರದ್ದೊಂದು ಪರ್ಫೆಕ್ಟ್ ರಿಯಾಕ್ಷನನ್ನು ನೀವು ಇಲ್ಲೇ ನೋಡ್ಬೇಕಾಗುತ್ತೆ, ಇದು ನಮ್ಮ ಸಕ್ಸಸ್ ಆ್ಯಕ್ಚುಲಿ ಅಂತ ಹೇಳಿದ್ರು. ಧನು, ವಾಟ್ ಈಸ್ ಈ ಟುಡೇ, ಡಾಲಿ ಧನಂಜಯ. ಆ್ಯಂಡ್ ದ ವೇ ಹಿ ಸ್ಟುಡ್ ಬಿಹೈಂಡ್ ಮೀ ಆ್ಯಂಡ್ ಸಪೋರ್ಟೆಡ್ ಅಲ್ವಾ, ಇದು ಇದಕ್ಕೆ ಫ್ರೆಂಡ್ಶಿಪ್ಪು ಇಲ್ಲ, ಇದಕ್ಕೆ ಒಂದು ಕೊಲಾಬ್ರೇಷನ್ ಅಂತ ಹೇಳಲ್ಲ ನಾನು. ಇದೊಂದು ಸಿನಿಮಾ ಮೇಲೆ ಇರುವಂಥ ಒಂದು ಪ್ರೀತಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಆ ಸಿನಿಮಾ ಅವ್ರಿಗೆ ಕನೆಕ್ಟ್ ಆಗಿರುವಂಥ ರೀತಿ. ಸೊ ಇದೆರಡು ಸಿಂಕಿಗೆ ಬಂದು ಅದು ಹಂಗೆ ವರ್ಕೌಟ್ ಆಯಿತು. ಆ್ಯಂಡ್ ಐ ನೋ ವಾಟ್ ಮರ್ಫಿ ಈಸ್ ಫಾರ್ ಮೀ ಟುಡೇ. ಆ್ಯಂಡ್ ಮರ್ಫಿ ನಂಗೆ ಮಾತ್ರ ಅಲ್ಲ, ನೋಡಿ ಎಷ್ಟೋ ಜನರು ಇವಾಗ ನನಗೆ ನಾನು ಇದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಅಟ್ಲೀಸ್ಟ್ ನೋಡಿ. ಹಂಗೆ ತುಂಬ ಜನರು ಪ್ರತಿಯೊಂದು ಪಾತ್ರದ ಬಗ್ಗೆ ಮಾತಾಡ್ತಾರೆ. ಒಂದು ಬರೆದು ಅದನ್ನು ಪೋಷಣೆ ಮಾಡಿ ಅಲ್ಲಿ ಬಿಟ್ಟಾಗ ಅವರು ಅಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ, ಓಕೆ, ವಿ ಆರ್ ಸಕ್ಸಸ್ಫುಲ್. ಇಟ್ ಈಸ್ ಬಿಯಾಂಡ್ ಮನಿ ಸಮ್ಟೈಮ್ಸ್. ದಟ್ಸ್ ಹೌ ಮರ್ಫಿ ಈಸ್ ಟುಡೇ ಫಾರ್ ಮಿ. ನೈಸ್. ಅಂದರೆ ಮುಂದಿನ ಜರ್ನಿ ಬಗ್ಗೆನೂ ಕ್ಲಾರಿಟಿ ಇದೆ. ಅಂದರೆ ದ ಲಾಸ್ಟ್ ಆಪ್ಷನು ಇದೆ ನಿಮ್ಮ ಹತ್ರ, ಏನಿಲ್ಲ ಅಂತಂದ್ರೂ ದಟ್ ಈಸ್ ದ ಲಾಸ್ಟ್ ಕೊಟ್ಟಿದ್ದಾನೆ. ದಟ್ ಈಸ್ ದ ಶಕ್ತಿ ಅಂತೂ ಇದೆ, 100%. ಆ ಶಕ್ತಿನೂ ಇದೆ. ಸೊ ಮರ್ಫಿ ಸ್ವಲ್ಪ ತಾಕತ್ತನ್ನು ಕೊಟ್ಟಿದೆ, 100%. 100% ತಾಕತ್ತನ್ನು ಕೊಟ್ಟಿದೆ. ಒಳ್ಳೆಯದಾಗಲಿ. ಇಂಡಸ್ಟ್ರಿಯಲ್ಲಿ ಎತ್ತರಕ್ಕೆ ಹೋಗಬೇಕು. ಥ್ಯಾಂಕ್ ಯು. ಪ್ರಭು ಇಂಡಸ್ಟ್ರಿಯಲ್ಲಿ ಪ್ರಭು ಆಗಬೇಕು. ಪ್ರಭುಗಳು ತುಂಬಾ ಜನ ಇದ್ದಾರೆ, ಬಟ್ ನಾನು ಹೇಳ್ತಾ ಇರೋದು ನೀವು ಮಾಡೋ ಸಿನಿಮಾಗಳಲ್ಲಿ ನೀವು ಪ್ರಭು ಆಗಿರ್ಬೇಕು ಅಂತ. ಸೊ ಎಂಡ್ ಆಫ್ ದ ಡೇ ಜನರನ್ನ ಪ್ರಭು ಅಂತ ಅನ್ಕೊಂಡಿದ್ದೀರಿ ನೀವು. ಸೊ ಹಾಗಾಗಿ ಇಟ್ ವಿಲ್ 100%. ಸೊ ಸಿನಿಮಾಗಿಂತ ಜನರ ರಿಯಾಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇರೋರು ನೀವು. 100%. ಸೊ ಇಟ್ ವಿಲ್ 100%. ಅಂದರೆ ಒಂದು ನಾವೇನು ತಗೊಂಡಿದ್ದೀವಲ್ವಾ ಆಸ್ ಅನ್ ಆಕ್ಟರ್ ಆರ್ ಸಮಥಿಂಗ್, ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ ಅಕಾರ್ಡಿಂಗ್ ಟು ಮೀ. ಬಿಗ್ ರೆಸ್ಪಾನ್ಸಿಬಿಲಿಟಿ ಇನ್ ಡಿಫ್ರೆಂಟ್ ಮೀನ್ಸ್. ಒಂದು ಭಾಷಾಭಿಮಾನನೂ ಸಿನಿಮಾದಿಂದ ಬರುತ್ತೆ ಆ್ಯಕ್ಚುಲಿ. ನಾನು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಜನ ಹೇಳೋರು, ಇದು ಸಿನಿಮಾ ನೋಡ್ತೀಯ, ತಮಿಳ್ ಇಲ್ಲ ತೆಲುಗು ಇಲ್ಲ ಮಲಯಾಳಂ, ಎಲ್ಲ ಭಾಷೆ ಬಗ್ಗೆ ಮಾತಾಡೋರು. ನಮ್ಮವರೇ ಸ್ವಲ್ಪ ಕಮ್ಮಿ. ಸೊ ಅದು ಯಾವತ್ತೂ ನಂಗೆ ಕಾಡ್ತಾ ಇರತ್ತೆ. ಆ್ಯಂಡ್ ಇವತ್ತಿಗೂ ನನಗೆ ಬೇರೆ ಭಾಷೆಯಿಂದ ಬಂದ್ರೂ ನನ್ನ ಪ್ರಾಮುಖ್ಯತೆ ಆ್ಯಕ್ಚುಲಿ ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಬಿಕಾಸ್ ಐ ನೋ ಇವತ್ತು ನಾವು ಹಿಂಗೆ ಶೇಕಿಂಗಲ್ಲಿ ಇರ್ಬೋದು, ಬಟ್ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಇಂಡಸ್ಟ್ರಿ ಇನ್ 70s or 80s. ಅಣ್ಣವ್ರು ಒಂದು ವರ್ಷಕ್ಕೇನೆ 1 ಡಜನ್ ಬ್ಲಾಕ್ ಬಸ್ಟರ್ ಕೊಟ್ಬಿಟ್ಟಿದ್ದಾರೆ. ಅಗೇನ್ ವಿ ಆರ್ ಸೊ ಇವತ್ತು ಮಾತಾಡ್ತಾ ಇದ್ದಾರೆ ಇಡೀ ಕಂಪ್ಯಾರಿಸನ್ ಕನ್ನಡದ ಸಿನಿಮಾಗಳನ್ನು ಬೇರೆ ಯಾವ ಬಾಲಿವುಡ್ ಅಂತ ಮೆರೆದ್ರು, ಯಾವ ದೊಡ್ಡ ದೊಡ್ಡ ಸಿನಿಮಾ ಇಂಡಸ್ಟ್ರಿ ಮೆರೆದ್ರು, ಅವ್ರುಗಳು ಕಂಪೇರ್ ಮಾಡ್ಕೊಂಡು ಮಾತಾಡೋ ದಿನಗಳು ಬಂದಿದೆ. ಇಯರ್ ಎಂಡ್ ನಲ್ಲೂ ಅದ್ಭುತವಾದ ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿ ಕೊಟ್ಟಿದೆ. ಸೊ ಅವರ್ ಸಿನಿಮಾಸ್ ಇಸ್ ಆಲ್ಸೋ ಡೂಯಿಂಗ್ ಕ್ರೋರ್ಸ್ ಆಫ್ ಬಿಸ್ನೆಸಸ್. ಸೊ ಹಾಗಾಗಿ ಆ ಸಾಲಿನಲ್ಲಿ ನಿಮ್ಮ ಸಿನಿಮಾನು ಮುಂದಿನ ದಿನಗಳಲ್ಲಿ ಬರಲಿ. ಥ್ಯಾಂಕ್ ಯು. ನಾವು ಅವತ್ತು
ಯಾ ಪ್ರಭು ಹಿಂಗೆ ನಮ್ಗೆ ಮಾತಾಡಕ್ ಸಿಗ್ಲಿ. ಆಲ್ ದ ಬೆಸ್ಟ್ ಬ್ರದರ್. ಥ್ಯಾಂಕ್ ಯು ಸೊ ದೇವ್ರು ಮಚ್. ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ನಾನು ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಜಾಸ್ತಿ ನನ್ನ ಬಗ್ಗೆನೇ ನಾನೇ ಆ್ಯಕ್ಚುಲಿ ಇಷ್ಟೆಲ್ಲ ಆಗಿದೆ ಅಲ್ವಾ ಅಂತ ನಂಗೆ ಇವಾಗ ಯೋಚನೆಯಲ್ಲಿದ್ದೀನಿ ನಾನು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟಾಕಿಂಗ್ ಟು ಯು ಆ್ಯಂಡ್ ಯು ಆರ್ ದಟ್ ವಾರ್ಮ್ತ್ ಪರ್ಸನ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಹೌ ಯು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಆರ್ ಹೌ ಯು ಕಂಡಕ್ಟ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಭು. Yeah. ಇದಾಗಿದೆ ಪ್ರಭು ಜೊತೆಗಿನ ಪಾಡ್ಕಾಸ್ಟ್. ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಜೊತೆ ಕಾಣಿಸ್ಕೊಳ್ತೀನಿ. ನೋಡ್ತಾ ಇರಿ, ಇದು ಕಿರಿಕಿತಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗನ್ನಿಸ್ತು ಪ್ರಭು ಜರ್ನಿ ಎಲ್ಲದನ್ನೂ ಹೇಳಿ. ನೋಡ್ತಾ ಇರಿ ಕಿರಿಕಿತಿ ಯೂಟ್ಯೂಬ್ ಚಾನಲ್.